ಮೆಕ್ಸಿಕೋದಲ್ಲಿ ಜನರ ಆಕ್ರೋಶ ಭುಗಿಲೆದಿದೆ. ಅದರ ಕಾರಣ ಕೇಳಿದ್ರೆ ನಿಮ್ಗೆ ಚೀಪ್ ಅಂತ ಅನಿಸಬಹುದು. ಜಗತ್ತಿಗೆ ನಶೆಯನ್ನ ಏರಿಸಿ ಉಸಿರನ್ನ ನಿಲ್ಲಿಸಿದ ಮಹಾ ಕ್ರಿಮಿನಲ್ ಬಾಲ್ಯದಲ್ಲಿ ಒಂದು ಬಟರ್ ಫ್ರೂಟ್ ಹಣ್ಣಿನ ತೋಟದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಈತ ದುಡ್ಡು ಮಾಡಬೇಕು ಎಂಬ ಹುಚ್ಚು ಆಸೆಗೆ ಬಿದ್ದು ಅಮೆರಿಕಕ್ಕೆ ವಲಸೆ ಹೋಗ್ತಾನೆ. ಹಳೆ ಚಾಳಿಯನ್ನ ಪುನಃ ಆರಂಭಿಸ್ತಾನೆ. ಅವನನ್ನ ಯಾರು ಕೂಡ ಟಚ್ ಮಾಡೋಕ್ ಆಗ್ತಿಲ್ಲ. ಅಲ್ಲದೆ ತಮ್ಮ ಗ್ಯಾಂಗ್ಗೆ ಯಾರಾದ್ರೂ ತಿರುಗಿ ಬಿದ್ರೆ ಸಾರ್ವಜನಿಕವಾಗಿ ಅವರ ತಲೆಯನ್ನ ಕಡ್ದು ಹಾಕ್ತಿದ್ದ. ನಮಸ್ಕಾರ, ನೀವು ನೋಡ್ತಿದ್ರ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಮೆಕ್ಸಿಕೋದಲ್ಲಿ ಜನರ ಆಕ್ರೋಶ ಭುಗಿಲೆದಿದೆ. ಅದರ ಕಾರಣ ಕೇಳಿದ್ರೆ ನಿಮ್ಗೆ ಚೀಪ್ ಅಂತ ಅನಿಸಬಹುದು. ಆದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಬ್ಬನ ಸಾವು ಸತ್ತು ಗದ್ದಲ ಮಾಡುತ್ತೆ ಅಂದ್ರೆ ಅವನ ಹಿಂದೆ ಏನೋ ಇದೆ ಅಂತ ಅನಿಸುತ್ತೆ ಅಲ್ವಾ? ಹೌದು, ಮಾದಕ ಲೋಕದ ದೊರೆ ಎಂದು ಕರೆಸಿಕೊಳ್ಳುವ ಎಲ್ ಮ್ಯಾನ್ಚೋ ಎಂಬ ವ್ಯಕ್ತಿ ಮೆಕ್ಸಿಕೋ ಸೈನಿಕ ಕಾರ್ಯಾಚರಣೆಯಲ್ಲಿ ಸತ್ತು ಹೋಗಿದ್ದಾನೆ. ಇವನ ಡ್ರಗ್ ಡೀಲಿಂಗ್ ಯಾವ ದೇಶವನ್ನ ಬಿಡದೆ ಹಬ್ಬಿಕೊಂಡಿತ್ತು. ಅಂತಹ ಮಹಾ ಕ್ರಿಮಿನಲ್ ಸತ್ತು ಹೋಗಿರುವ ಸುದ್ದಿ ಕೇಳಿ ಅದೆಷ್ಟೋ ಜನ ಕೆಂಡ ಮಂಡಲವಾಗಿ ಕುದಿತಿದ್ದಾರೆ. ಬನ್ನಿ, ಇಂದು ನಾವು ಜಗತ್ತಿಗೆ ನಶೆಯನ್ನ ಏರಿಸಿ ಉಸಿರನ್ನ ನಿಲ್ಲಿಸಿದ ಮಹಾ ಕ್ರಿಮಿನಲ್ ನೆಮೆಸಿಯೋ ಅಲಿಯಾಸ್ ಎಲ್ ಮ್ಯಾನ್ಚೋನ ಜೀವನ ಕಥೆಯನ್ನ ತಿಳಿದುಕೊಂಡು ಬರೋಣ. ಡ್ರಗ್ಸ್ ದೊರೆ ನೆಮೆಸಿಯೋ 1966ರಲ್ಲಿ ಮೆಕ್ಸಿಕೋದ ಪಶ್ಚಿಮದ ರಾಜ್ಯ ಮೈಕೋವಾದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಕೊಳ್ತಾನೆ. ಬಾಲ್ಯದಲ್ಲಿ ಒಂದು ಬಟರ್ ಫ್ರೂಟ್ ಹಣ್ಣಿನ ತೋಟದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಈತ ದುಡ್ಡು ಮಾಡಬೇಕು ಎಂಬ ಹುಚ್ಚು ಆಸೆಗೆ ಬಿದ್ದು ಅಮೆರಿಕಕ್ಕೆ ವಲಸೆ ಹೋಗ್ತಾನೆ. ಅಲ್ಲಿ ಆತ ಮಾದಕ ವಸ್ತುಗಳ ದಂಧೆಗೆ ಇಳಿದು ಕೆಲ ವಿಚಾರಗಳನ್ನ ತಿಳಿದುಕೊಳ್ತಾನೆ. ಒಂದ್ಸಲ ಅಮೆರಿಕದ ಪೊಲೀಸರ ಕೈಗೆ ತಗಲಾಕೊಂಡು ಅಲ್ಲಿಂದ ಮೆಕ್ಸಿಕೋಗೆ ಗಡಿಪಾರ್ ಮಾಡ್ತಾರೆ. ಬಳಿಕ ಇದೆಲ್ಲ ಸಾಕಪ್ಪ ಅಂತ ತನ್ನ ಸ್ವಂತ ಊರಿಗೆ ಬಂದ ಎಲ್ ಮ್ಯಾನ್ಚೋ ತನ್ನ ಊರಿನಲ್ಲಿ ಪೊಲೀಸ್ ಆಗ್ತಾನೆ. ಈ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ವಿಚಾರಗಳನ್ನ ತಿಳಿದುಕೊಂಡು ಬಳಿಕ ತನ್ನ ಹಳೆ ಚಾಳಿಯನ್ನ ಪುನಃ ಆರಂಭಿಸ್ತಾನೆ. ಡ್ರಗ್ ದಂಧೆಯಲ್ಲಿ ಇಡೀ ಜಾಲವನ್ನೇ ತನ್ನ ಕೈವಶ ಮಾಡಿಕೊಂಡು ರಾಜನಂತೆ ಡ್ರಗ್ಸ್ ದಂಧೆಯನ್ನ ಆಳ್ತಾನೆ. ಇವನು ಕಟ್ಟಿದ ಡ್ರಗ್ಸ್ ಸಾಮ್ರಾಜ್ಯ ಹೇಗಿತ್ತು ಅಂದ್ರೆ ಅವನನ್ನ ಯಾರು ಕೂಡ ಟಚ್ ಮಾಡೋಕ್ ಆಗ್ತಿರ್ಲಿಲ್ಲ. ಆ ರೀತಿ ಅವನ ಸಾಮ್ರಾಜ್ಯವನ್ನ ಅವನು ಬೆಳೆಸ್ತಾನೆ, ದುಡ್ಡು ಮಾಡ್ತಾನೆ, ಬೇಕಾದಷ್ಟು ದುಡ್ಡನ್ನು ಕೂಡ ಮಾಡ್ತಾನೆ. ಇದು ಸಾಲಲ್ಲ ಅಂತ ಅವನದ್ದೇ ಒಂದು ಸೇನೆಯನ್ನ ಸಹ ಕಟ್ಟಿಕೊಳ್ತಾನೆ. ನಂತರ ದಿನಗಳಲ್ಲಿ ಈ ಗ್ಯಾಂಗ್ ನ ಸಿಕಾರಿಯೋ ಅಂದ್ರೆ ಕಾರ್ಟೆಲ್ ಹಂತಕನಾಗಿ ಸೇವೆ ಸಲ್ಲಿಸಿ ಗ್ಯಾಂಗ್ ನ ಉನ್ನತ ಅಧಿಕಾರಿಗಳಲ್ಲಿ ಒಬ್ಬನಾಗ್ತಾನೆ. ಈ ಸಮಯದಲ್ಲಿ ಆತ ಹಾಗೂ ಗಾಡ್ ಫಾದರ್ ಎಂದು ಭಾವಿಸಿದ್ದ ಎಲ್ ಚಾಪೋ ಎಂಬ ಹಿರಿಯ ಡ್ರಗ್ ಲಾರ್ಡ್ ಜಾಕ್ವಿನ್ ಗುಜ್ಮಾನ್ ಅವರ ಸ್ಫೂರ್ತಿಯಾಗಿ ನೆಮೆಸಿಯೋ ರೋಬೆನ್ ಓಸೆಗೋರಾ ಸರ್ವೆಂಟ್ ಎಂಬ ತನ್ನ ಹೆಸರನ್ನ ಕೇವಲ ನೆಮೆಸಿಯೋ ಹಾಗೂ ಓಸೆಗೋರಾ ಎಂಬುದನ್ನ ಉಳಿಸಿಕೊಂಡು ನೆಮೆಸಿಯೋ ಎಲ್ ಮ್ಯಾನ್ಚೋ ಓಸೆಗೋರಾ ಎಂಬುದಾಗಿ ಬದಲಾಯಿಸಿಕೊಳ್ತಾನೆ. ಹೀಗೆ ಈ ಗ್ಯಾಂಗ್ ನ ಟಾಪ್ ಲೀಡರ್ ಆಗಿ ಕೆಲಸ ಮಾಡ್ತಾ ಕಾರ್ಟೆಲ್ ಅನ್ನ ತನ್ನ ತಕ್ಕೆಗೆ ತೆಗೆದುಕೊಳ್ಬೇಕೆಂಬ ಎಲ್ ಮ್ಯಾನ್ಚೋನ ಪ್ರಯತ್ನ ವಿಫಲವಾಗಿತ್ತು. ಇದರಿಂದ 2009ರಲ್ಲಿ ಸಿನಾಲೋವಾ ಕಾರ್ಟೆಲ್ ಮೇಲೆ ಆಕ್ರಮಣವನ್ನ ಘೋಷಿಸಿ ನಂತರ 2011ರಲ್ಲಿ ಹಣ ಅಕ್ರಮ ವರ್ಗಾವಣೆಯಲ್ಲಿ ಗ್ಯಾಂಗ್ ನೊಂದಿಗೆ ಮೈತ್ರಿ ಮಾಡಿಸಿಕೊಂಡು CJNG ಎಂಬ ಗ್ಯಾಂಗ್ ಅನ್ನ ಕಟ್ತಾನೆ. ಈ CJNG ಅಂದ್ರೆ ಏನು? ಇದರ ಸಂಪೂರ್ಣ ಹೆಸರು ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಅಂತ. ಇದು US ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ DEA ಪ್ರಕಾರ ಮೆಕ್ಸಿಕೋದೊಳಗೆ ಅತ್ಯಂತ ಶಕ್ತಿಶಾಲಿ ಮತ್ತು ನಿರ್ದಯ ಕ್ರಿಮಿನಲ್ ಸಂಘಟನೆಗಳಲ್ಲಿ ಪ್ರಮುಖವಾಗಿದ್ದು, ಈ CJNC ಅಮೆರಿಕದೊಳಗೆ ಫೆಂಟನಿಲ್, ಟಾಂಪೊಮೈಸ್ ಮತ್ತು ಕೊಕೇನ್ ನಂತಹ ಅಕ್ರಮ ಡ್ರಗ್ಸ್ ಗಳನ್ನ ಉತ್ಪಾದನೆ ಮಾಡಿ ಕಳ್ಳ ಸಾಗಾಟನೆ ಮತ್ತು ವಿತರಣೆ ಸೇರಿದಂತೆ ಇತರ ಮಾದಕ ದ್ರವ್ಯಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ಆರೋಪಗಳನ್ನ ಹೊತ್ತಿದ್ದ ಒಂದು ತಂಡ. ಇನ್ನು US ಸರ್ಕಾರದ ಅಂದಾಜಿನ ಪ್ರಕಾರ ಈ ಗ್ಯಾಂಗ್ ನಲ್ಲಿ ಸುಮಾರು 15ರಿಂದ 20 ಸಾವಿರ ಸದಸ್ಯರಿದ್ದಾರೆ. ಅಮೆರಿಕ, ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಎಲ್ಲಾ ಕಡೆಗಳಲ್ಲಿ ಇವರು ವಿಸ್ತರಿಸಿಕೊಂಡಿದ್ದಾರೆ. ಈ ಎಲ್ ಮ್ಯಾನ್ಚೋ ಹಾಗೂ CJNC ಗ್ಯಾಂಗ್ ಕೇವಲ ಡ್ರಗ್ ಕಾರ್ಟೆಲ್ ಮಾತ್ರವಲ್ಲದೆ ಇಂಧನ ಕಳ್ಳ ಸಾಗಾಟನೆ, ಮಾನವ ಕಳ್ಳ ಸಾಗಾಟನೆ, ಗಣಿಗಾರಿಕೆ, ಸುಲಿಗೆ ಸೇರಿದಂತೆ ಬಲವಂತದಿಂದ ಜೀತ ಪದ್ಧತಿಯನ್ನ ಈ ಒಂದು ಕೃತ್ಯವನ್ನ ಮಾಡುವುದರಲ್ಲಿ ಕೂಡ ಇವರು ತೊಡಗಿಕೊಂಡಿದ್ದಾರೆ. ಹೀಗೆ ಕೇವಲ ಮಾದಕ ಲೋಕ ಮಾತ್ರವಲ್ಲದೆ ರಾಜಕೀಯದಲ್ಲೂ ಸೇರಿಕೊಂಡು ಭೂಗತ ಸಾಮ್ರಾಜ್ಯದ ದೊರೆಯಾಗಿದ್ದ. ಅಲ್ಲದೆ ತಮ್ಮ ಗ್ಯಾಂಗ್ಗೆ ಯಾರಾದ್ರೂ ತಿರುಗಿ ಬಿದ್ರೆ ಸಾರ್ವಜನಿಕವಾಗಿ ಅವರ ತಲೆಯನ್ನ ಕಡ್ದು ಹಾಕ್ತಿದ್ದ. ಹೀಗೆ ಮೆಕ್ಸಿಕೋ ಸೇರಿದಂತೆ ಅಮೆರಿಕದಲ್ಲಿ ಮೋಸ್ಟ್ ವಾಂಟೆಡ್ ಡ್ರಗ್ ಡೀಲರ್ ಆಗಿ ಕುಖ್ಯಾತಿಗೊಳ್ತಾನೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ 2ನೇ ಅವಧಿಯಲ್ಲಿ
ಈ ಎಲ್ ಮ್ಯಾಂಚೋವನ್ನ ವಿಶೇಷವಾಗಿ ಗುರುತಿಸಲಾದ ಗ್ಲೋಬಲ್ ಟೆರರಿಸ್ಟ್ SDG ಎಂದು ಕರೆಸಿಕೊಂಡಿದ್ದು CJNC ಗ್ಯಾಂಗ್ ಅನ್ನ ಜಾಗತಿಕ ಭಯೋತ್ಪಾದಕ ಸಂಸ್ಥೆ ಎಂದು ಘೋಷಿಸಿದ್ದಾರೆ. ಅಷ್ಟೇ ಅಲ್ಲದೆ ಈತನನ್ನ ಬಂಧಿಸಿದವರಿಗೆ ಅಥವಾ ಇವನನ್ನ ಹಿಡಿಯಲು ಸಹಾಯ ಮಾಡಿದವರಿಗೆ ಬರೋಬ್ಬರಿ $15 ಮಿಲಿಯನ್ ಬಹುಮಾನವನ್ನ ನೀಡುವುದಾಗಿ US ಸರ್ಕಾರ ಘೋಷಿಸಿತ್ತು ಕೂಡ. ಹೀಗೆಲ್ಲ ಇರುವಾಗ ಇಂತಹ ಒಂದು ಕುಖ್ಯಾತಿ ಡ್ರಗ್ ದೊರೆಯನ್ನ ಮೆಕ್ಸಿಕೋದ ಸೈನಿಕರು ಕೊಂದು ಹಾಕಿದ್ದಾರೆ, ಹೊಸಕಿ ಹಾಕಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವನು ಕಟ್ಟಿದಂತಹ ಸಾಮ್ರಾಜ್ಯದಲ್ಲಿ ಅವನು ಕಟ್ಟಿದಂತಹ ಅವನ ಮಂತ್ರಿಗಳು ಹಾಗೆ ಅವನ ಕಾಳಾಳುಗಳಾಗಿದ್ದಂತಹ ಎಷ್ಟೋ ಜನರು ಇವನ ಸಾವಿನ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋದಲ್ಲಿ ಆ ಒಂದು ಡ್ರಗ್ಸ್ ದೊರೆಯ ಅವನ ಕರಾಳ ಮುಖವನ್ನ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.